ಡೆಂಟಲ್ ಕ್ಲಿನಿಕ್ ಅಂತ ಮಂಜುನಾಥ್ ನಗರಲ್ಲಿ ಓಪನ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ಇದು ಸ್ವಲ್ಪ ಅಡ್ವಾನ್ಸ್ ಕ್ಲಿನಿಕ್. ಆಲ್ಮೋಸ್ಟ್ ಎಲ್ಲ ಇನ್ಸ್ಟ್ರೂಮೆಂಟ್ಸು ಎಲ್ಲ ಥರ ಚಿಕಿತ್ಸೆನೂ ಇಲ್ಲಿ ಮಾಡ್ತೀವಿ ನಾವು. ಬಡವರಿಗೆ ಆದಷ್ಟು ಉಚಿತವಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಮತ್ತು RC ಟ್ರೀಟ್ಮೆಂಟಲ್ಲೆಲ್ಲ 50% ಕನ್ಸೆಷನ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಡೆಂಟಲ್ ಟ್ರೀಟ್ಮೆಂಟ್ ರೀಚ್ ಆಗಲಿ ಅನ್ನೋದಷ್ಟೇ. ಡೆಂಟಲ್ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೋವಿದ್ರೂ ಕೂಡ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕಿತ್ಕೊಳ್ತಾರೆ. ಆದಷ್ಟು ನಿಮ್ಮ ಹಳ್ಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಎಲ್ಲರಿಗೂ ಹೋಗಲಿ ಅಂತ ಇಂಪ್ಲಾಂಟ್ ಸರ್ವಿಸು ಮಾಡೋಣ ಅಂತ ಇದ್ದೀವಿ. ಆದಷ್ಟು ಹೊರಗಡೆ ಮಾಡೋದಕ್ಕಿಂತ ಕಡಿಮೆಗೆ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಮಕ್ಕಳು ಅದು ಬಡವ್ರಿಗೆಲ್ಲ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕಾಗದೆ ಅಲ್ಲಿ ಕಿತ್ತಾಕ್ಬಿಡ್ತಾರೆ ತಂದೆ ತಾಯಿ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ. ಅದೆಲ್ಲ ಮಾಡಬಾರ್ದು. ಅದಕ್ಕೆ ಎಲ್ಲ ಚಿಕ್ಕ ಬೇಸಿಕ್ ಲೆವೆಲಲ್ಲಿರೋರಿಗೂ ಕೂಡ ಟ್ರೀಟ್ಮೆಂಟ್ ರೀಚ್ ಆಗಬೇಕು, ಡೆಂಟಿಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ಇಲ್ಲಿ ನಾವು ಮಂಜುನಾಥ್ ನಗರಲ್ಲಿದ್ದೀವಿ. ಇವರು ನಮ್ಮ ಮಿಸ್ಸಸ್ ಡಾಕ್ಟರ್, ಡೆಂಟಲ್ ಡಾಕ್ಟರ್. ಇಲ್ಲಿ ನಾವು ಇವತ್ತು ಡೆಂಟಲ್ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ. ಇಲ್ಲಿಗೆ ನಾವು ಮುಖ್ಯ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕರೆದಿದ್ವಿ. ಅವರು ಬರ್ತಾ ಇದ್ದಾರೆ. ಪುಟ್ಟಣ್ಣ ಸಾಹೇಬ್ರನ್ನ ಕರೆದಿದ್ವಿ, ಸುರೇಶ್ ಕುಮಾರ್ ಸಾಹೇಬ್ರನ್ನ ಕರೆದಿದ್ವಿ. ಎಲ್ಲ ಉದ್ಘಾಟನೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಸಮಯನ ಬರ್ತಾರೆ, ಬರುವಾಗ ನಾವು ಹೋಗೋಣ. ಈಗ ನಮ್ಮ ಪದ್ಮರಾಜ್ ಸಾಹೇಬ್ ಬಂದಿದ್ದರು, ಅವರು ಮಾಡಿದ್ದಾರೆ. ಮತ್ತು ನಾವು ಇಲ್ಲಿಗೆ ಅವರು ಟ್ರೀಟ್ಮೆಂಟ್ ಇಲ್ಲಿ ತುಂಬ ಎಲ್ರಿಗೂ ಫಸ್ಟ್ 1 ಮಂತಿಗೆ ಎಲ್ಲ ಫ್ರೀ ಸರ್ವಿಸ್ ಆಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲರೂ ಉಚಿತವಾಗಿ ಸರ್ವಿಸ್ ಆಗಿ, ಕೆಲವೊಂದು ಮಾತ್ರ ಚಾರ್ಜಸ್ ಇರುತ್ತೆ. ಆ ಥರ ಎಲ್ಲರೂ ಉಪಯೋಗಿಸಿ ಅಂತ ನಾನು ಎಲ್ಲರೂ ದಯವಿಟ್ಟು ಕೇಳ್ತೀನಿ. ಕ್ಲಿನಿಕ್ಗೆ ಉದ್ಘಾಟನೆ ಬೆಂಗಳೂರು ಡೆಂಟಲ್ ಡಾಕ್ಟರ್ ಶಾಲಿನಿ ಅವರು ಬೆಂಗಳೂರು ಡೆಂಟಲ್ ಕ್ಲಿನಿಕ್ಕನ್ನು ನಮ್ಮ ಏರಿಯಾದಲ್ಲಿ ರಾಜಾಜಿನಗರಲ್ಲಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಕರೆಸಿದ ನನ್ನನ್ನು ಆಹ್ವಾನ ಕೊಟ್ಟಿದ್ದರು. ಇದು ಒಂದು ಹೆಲ್ತ್ ಕೇರಲ್ಲಿ ಡೆಂಟಲ್ ಕೇರ್ ಭಾಳಷ್ಟು ಅತ್ಯವಶ್ಯಕವಾದಂಥದ್ದು ಮೂಲಭೂತ ಹಕ್ಕಾಗಿದೆ. ಮೊದಲೆಲ್ಲ ಡೆಂಟಲ್ದು ಯಾರೂ ಕೇಳ್ತಿರ್ಲಿಲ್ಲ. ಈಗೆಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ 60ಇಂದ 72 ಇಯರ್ಸ್ ಹೋಗಿರೋದ್ರಿಂದ ಡೆಂಟಲ್ ಕೇರ್ ಭಾಳ ಇಂಪಾರ್ಟೆಂಟ್ ಇರೋ ಒಂದು ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ವಯಸ್ಕರಿಗೆ ಹಲ್ಲಿನ ಬೇನೆಗಳು ಬಂದಿರೋಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ಶಾಲಿನಿ ಅವರು ಇಲ್ಲಿ ವಿಶೇಷವಾದಂಥ ರೆಸಿಡೆನ್ಷಿಯಲ್ ಕಾಲೋನಿಲಿ ಒಂದು ಡೆಂಟಲ್ ಸಣ್ಣ ಪಾಲಿಕ್ಲಿನಿಕನ್ನು ಓಪನ್ ಮಾಡಿರೋಂಥದ್ದು ಸಂತೋಷ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದು ಪ್ರತಿಯೊಬ್ಬರು ತಮ್ಮ ಹಲ್ಲಿನ ಕೇರ್ನ ತೆಗೆದುಕೋಬೇಕು ಅನ್ನೋದನ್ನು ನಾನೊಬ್ಬ ಡಾಕ್ಟ್ರಾಗಿ ಕೇಳ್ಕೊತಾ ಇದ್ದೇನೆ. ಸೊ ಹಾಗಾಗಿ ನಾನು ಸಹ ಅವ್ರ ಜೊತೆ ಬಂದು ಯಶಸ್ಸು ಕಾಣಲಿ ಅಂತ ಹಾರೈಸಿ ಹೋಗ್ತಾ ಇದ್ದೀನಿ. ನಾವು ವಿದ್ಯಾರಣ್ಯಪುರದಿಂದ ಬರೋದು. ಮತ್ತು ಏನಂತಂದರೆ ನಮ್ಮ ಡಾಕ್ಟರ್ ಶಾಲಿನಿ ಅನ್ನೋರ ಹತ್ರ ಟ್ರೀಟ್ಮೆಂಟ್ ನಾನು ತೊಗೊಂಡಿದ್ದೀನಿ. ಟ್ರೀಟ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅದೇ ರೀತಿ ಅವ್ರ ಹತ್ರ ಪೇಷಂಟ್ ಹತ್ರ ಪೇಷನ್ಸ್ ಎಷ್ಟಿರಬೇಕು ಅದಕ್ಕಿಂತ ಡಬಲ್ ಆಗಿದೆ ಅವ್ರ ಹತ್ರ. ಅಷ್ಟು ಸ್ಮೂತಾಗಿ ಮಾತಾಡ್ತಾರೆ. ಟ್ರೀಟ್ಮೆಂಟ್ ಯಾರೇ ಆದರೂ ಧೈರ್ಯವಾಗಿ ತೊಗೊಬೋದು ಅಂತ ನನ್ನ ಕಡೆಯಿಂದ ನಾನು ಭರವಸೆ ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಮಾಡಿರೋ ಟ್ರೀಟ್ಮೆಂಟಲ್ಲಿ ನನಗೆ ತುಂಬ ಚೆನ್ನಾಗಾಗಿದೆ. ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೂ ನಾನು ಡಾಕ್ಟರ್ ಶಾಲಿನಿ ಹತ್ರನೇ ಮಾಡಿಸಿದ್ದೀನಿ. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಇದನ್ನು ವಿಡಿಯೋ ನೋಡಿದವರು ಏನೋ ಸಂಕೋಚನೋ ಭಯನೋ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಬೇಕಾಗಿಲ್ಲ. ಧೈರ್ಯವಾಗಿ ಕಾಲೆತ್ತಿ ಬ್ಯಾಂಗ್ಳೂರು ಅಡ್ವಾನ್ಸ್ ಡೆಂಟಲಲ್ಲಿ ಕಾಲು ಇಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ.